ಪ್ರಶ್ನೆ 30ನೇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನೋಡಿ ವಿದ್ಯಾರ್ಥಿಗಳೇ, ಉತ್ತರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು. ಇಲ್ಲಿ ಒಂದನೇದು ಅಧಿಕ ಸಂಖ್ಯೆಯ ಕೊಳ್ಳುವವರು ಮತ್ತು ಮಾರಾಟಗಾರರು ಅಸ್ತಿತ್ವದಲ್ಲಿ ಹೊಂದಿರುತ್ತಾರೆ ಅಂತಂದರೆ, ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಧಿಕ ಸಂಖ್ಯೆಯ ಕೊಳ್ಳುವವರು ಅಂತಂದರೆ ಗ್ರಾಹಕರಾಗಿರುತ್ತಾರೆ ಮತ್ತು ಹೆಚ್ಚು ಮಾರಾಟಗಾರರು ಕೂಡ ಇಲ್ಲಿ ಅಸ್ತಿತ್ವ ಹೊಂದಿರತಕ್ಕಂಥ ಒಂದು ಮಾರುಕಟ್ಟೆಯ ಲಕ್ಷಣವಾಗಿರ್ತಕ್ಕಂಥದ್ದು ಇದು ಒಂದನೇದು. ಎರಡನೇದು ಏಕರೂಪ ಉತ್ಪನ್ನವನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತವೆ ಅಂತಂದರೆ, ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿಯ ಎರಡನೇ ಲಕ್ಷಣ ಅನ್ನು ಹೋಗಿದರೆ ಏಕರೂಪದ ಉತ್ಪನ್ನವನ್ನು ಉತ್ಪಾದಿಸಿ ಅಂತಂದರೆ ಒಂದೇ ರೀತಿಯ ಉತ್ಪಾದನೆ ಮಾಡ್ತಾರೆ, ಉತ್ಪಾದನೆ ಮಾಡಿ ಅವರು ಮಾಡುತ್ತಾರೆ. ಅಂದರೆ ಒಂದೇ ರೀತಿ ಉತ್ಪಾದನೆ ಅಂತಂತಂದರೆ, ಉದಾಹರಣೆಗೆ ಈ ಒಂದೇ ಪ್ರಾಡಕ್ಟ್ಗಳು ಒಂದೇ ಅವ್ರ ಪ್ರಾಡಕ್ಟ್ ಏನಿರ್ತದೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಅವ್ರ ಬಳಿ ಇರೋದಿಲ್ಲ, ಅವರು ಒಂದು ರೀತಿಯ ಪ್ರಾಡಕ್ಟನ್ನು ಇಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅವರು ಮಾಡಿರ್ತಕ್ಕಂಥ ಉತ್ಪಾದನೆ ಇನ್ನೊಬ್ಬರು ಕೂಡ ಉತ್ಪಾದಿಸಬಹುದು, ಆದರೆ ಅವ್ರದ್ದೇ ಆದಂಥ ಒಂದು ಮೆಥಡ್ ಇರುತ್ತೆ, ಒಂದು ನೇಮ ಇರುತ್ತೆ, ಅದರ ಪ್ರಕಾರ ಅವರನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಮೂರನೇದು ಉದ್ಯಮಿ ಘಟಕಗಳ ಆಗಮನ ಮತ್ತು ನಿರ್ಗಮನ ಮುಕ್ತವಾಗಿರುತ್ತದೆ. ಅಂದರೆ ಉದ್ಯಮಿಗಳು ಮಾರುಕಟ್ಟೆಗೆ ಆಗಮನ ಮತ್ತು ನಿರ್ಗಮನ ಮುಕ್ತವಾಗಿರುತ್ತೆ. ಇವರಿಗೆ ಯಾರೂ ಕೂಡ ಮಾರುಕಟ್ಟೆಯಲ್ಲಿ ಬರಬೇಡ್ರಿ ಅಂತ ಹೇಳೋದಿಲ್ಲ ಮತ್ತು ಯಾರೂ ಕೂಡ ಹೋಗಬೇಡ್ರಿ ಅಂತ ಹೇಳೋದಿಲ್ಲ. ಅವರಿಗೆ ಮುಕ್ತ ಆಗಮನ, ಅವರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಉತ್ಪಾದನೆ ಮಾಡಿ ಮಾರಾಟ ಮಾಡಬೇಕಂತಂತಂದರೆ ಅವರಿಗೆ ಫ್ರೀ ಆಗಿರ್ತಕ್ಕಂಥ ಒಂದು ಅವಕಾಶ ಇರುತ್ತದೆ. ಮತ್ತು ಅವರು ಲಾಸ್ ಆದಾಗ, ಅವರು ನಷ್ಟವನ್ನು ಹೊಂದಾಗ ಅವರು ಆಟೋಮೆಟಿಕ್ಕಾಗಿ ತಾನೇ ಮಾರುಕಟ್ಟೆಯಿಂದ ಹೊರಗಡೆನೂ ಕೂಡ ಹೋಗ್ಬೋದಾಗಿರ್ತಕ್ಕಂಥದ್ದು ಇದು ಒಂದು ಮೂರನೇ ಲಕ್ಷಣವಾಗಿರ್ತಕ್ಕಂಥದ್ದು. ನಾಲ್ಕನೇದು ಈ ಒಂದು ಪರಿಪೂರ್ಣ ಜ್ಞಾನ ಅಥವಾ ಮಾಹಿತಿ ಇರುತ್ತದೆ ಅಂತಂದರೆ, ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುವಿನ ಬೆಲೆ, ಆ ವಸ್ತುವಿನಲ್ಲಿರ್ತಕ್ಕಂಥ ಪ್ರಮಾಣ, ಗುಣಾತ್ಮಕ, ಅದು ಕೂಡ ಗ್ರಾಹಕರಿಗೂ ಮತ್ತು ಮಾರಾಟಗಾರರಿಗೂ ಇಬ್ಬರಿಗೂ ಕೂಡ ಆದ ಜ್ಞಾನ ಇರುತ್ತದೆ ಅಂತಕ್ಕಂಥದ್ದು. ಐದನೇದು ಬೆಲೆ ಪಡೆಯುವವರ ವರ್ತನೆ ಅಂತಕ್ಕಂಥದ್ದು. ಬೆಲೆ ಪಡೆಯುವವರು ಅಂತಂತಂದರೆ ಇಲ್ಲಿ ಬೆಲೆಗಳನ್ನು ಯಾರು ಪಡೆಯುತ್ತಾರೆ ಅಂತಂದರೆ ಇಲ್ಲಿ ಇಬ್ಬರೂ ಕೂಡ ಬೆಳೀತಕ್ಕಂಥದ್ದು. ಇಲ್ಲಿ ಗ್ರಾಹಕರು ಆಗಿರ್ಬೋದು ಮತ್ತು ಪರಿಪೂರ್ಣ ಪೈಪೋಟಿಯ ಮಾರಾಟಗಾರರು ಆಗಿರ್ಬೋದು. ಅವರು ಬೆಲೆಯನ್ನು ಪಡೆಯುವಾಗ ವರ್ತನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರ ಭಾವನೆಗಳಾಗಿರ್ಬೋದು, ಅವರ ವಿಚಾರಗಳಾಗಿರ್ಬೋದು, ವರ್ತನೆ ಸಮಯ ಸಂದರ್ಭಕ್ಕನುಗುಣವಾಗಿ ಬದಲಾವಣೆ ಆಗ್ತದೆ. ಇಷ್ಟು ಪ್ರಶ್ನೆಗಳನ್ನು ನೀವು ಇದಕ್ಕೆ ಸ್ವಲ್ಪ ವಿವರಣೆಗಳನ್ನು ಕೊಟ್ಟಿದ್ದೇ ಆದರೆ ತಮಗೆ 4 ಅಂಕಗಳನ್ನು ಸಿಗ್ತವೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 31ರಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಏನು ವ್ಯತ್ಯಾಸ ಇದೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ. ಒಂದು ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವು ವ್ಯಕ್ತಿಯ ಘಟನೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅಂದರೆ ಒಬ್ಬ ವ್ಯಕ್ತಿಯ ಘಟನೆಗಳ ಬಗ್ಗೆ ಯಾವ ರೀತಿ ವರ್ತನೆ ಮಾಡ್ತಾನೆ ಅಂತ ಅಧ್ಯಯನ ಮಾಡಿದ್ರೆ, ಸಮಗ್ರ ಅರ್ಥಶಾಸ್ತ್ರ ಆರ್ಥಿಕತೆಯ ಘಟಕಗಳನ್ನು ಒಟ್ಟಾಗಿ ಅಭ್ಯಸಿಸುತ್ತದೆ. ಆರ್ಥಿಕತೆಯಲ್ಲಿರ್ತಕ್ಕಂಥ ಎಲ್ಲ ಘಟಕಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಸಮಗ್ರ ಅರ್ಥಶಾಸ್ತ್ರ. ಎರಡನೇ ಸೂಕ್ಷ್ಮ
ಎಂದರೆ ಸಣ್ಣದು, ಸಣ್ಣ ಸಣ್ಣ ಭಾಗಗಳನ್ನು ಎಂದ ಅರ್ಥ. ಸಣ್ಣ ಸಣ್ಣ ಭಾಗಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ಒಬ್ಬ ಮನುಷ್ಯ ಇದ್ದಾನೆ ಅಂತಂತ ನೋಡಿದ್ರೆ ಆ ಮನುಷ್ಯನಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಭಾಗಗಳು ಕಣ್ಣು, ಕಿವಿ, ಮೂಗು, ಬಾಯಿ, ಹಲ್ಲು, ಚರ್ಮ ಇಂಥಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ. ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅಂತ ದೊಡ್ಡದು ಎಂದರ್ಥ. ಇಡೀ ಸಮಗ್ರ ಅಂತಂದರೆ ಈ ಶರೀರದಲ್ಲಿರ್ತಕ್ಕಂಥ ಇಡೀ ಬಾಡಿಯ ಬಗ್ಗೆ ಅಧ್ಯಯನ ಮಾಡಿದಾದರೆ ಅದು ಸಮಗ್ರ ಅರ್ಥಶಾಸ್ತ್ರ ಆಗುತ್ತದೆ. ಹಾಗೆ ಮೂರನೇದು ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಯನ್ನು ಅಧ್ಯಯನ ಮಾಡುತ್ತದೆ. ವೈಯಕ್ತಿಕ ವ್ಯಕ್ತಿಗತವಾಗಿರ್ತಕ್ಕಂಥದ್ದು, ಅವನ ಬೇಡಿಕೆ ಯಾವ ರೀತಿ ಇದೆ ಮತ್ತು ಪೂರೈಕೆ ಯಾವ ರೀತಿ ಅಂತ ಅಧ್ಯಯನ ಮಾಡಿದಾದರೆ ಸಮಗ್ರ ಅರ್ಥಶಾಸ್ತ್ರ ಏನು ಮಾಡ್ತದೆ, ಆರ್ಥಿಕತೆ ಎಲ್ಲ ಮಾರುಕಟ್ಟೆಗಳ ಬೇಡಿಕೆ ಮತ್ತು ಒಟ್ಟು ಪೂರೈಕೆಗಳ ಅಧ್ಯಯನವಾಗಿದೆ ಅಂತಕ್ಕಂಥದ್ದು ಇದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ನಾಲ್ಕನೇದು ಭಾಗಶಃ ಸಮತೋಲನ ವಿಶ್ಲೇಷಣೆ ಹೊಂದಿದರೆ. ನಾಲ್ಕನೇದು ಸಾಮಾನ್ಯ ಸಮತೋಲನ ಅಧ್ಯಯನ ಮಾಡುತ್ತದೆ. ಹಾಗೆಯೇ ಐದನೇ ತುಣುಕು ವಿಧಾನ ಅಂತಂದರೆ ಸಣ್ಣ ಸಣ್ಣ ಭಾಗಗಳನ್ನು ಅಧ್ಯಯನ ಮಾಡಿದ್ರೆ. ರಾಶಿ ವಿಧಾನ ಅಂತಂದರೆ ಇಡೀ ಆ ಒಂದು ಒಟ್ಟು ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ರಾಶಿ ವಿಧಾನ ಆಗಿದ್ದೇವೆ. ಆಂಶಿಕ ನೋಟ ಇದು ಆಗಿದ್ದಾರೆ. ಪಕ್ಷಿ ನೋಟ, ಪಕ್ಷಿ ಅಂದರೆ ಇಡೀ ಪಕ್ಷಿ ಅಂಶದಲ್ಲಿರ್ತಕ್ಕಂಥ ಒಂದು ಭಾಗವನ್ನು ಆಂಶಿಕ ನೋಟ ಅಂತ ಕರಿತೇವೆ. ಈ ಪಕ್ಷಿ ನೋಟದ ಇಡೀ ಭಾಗವನ್ನು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು. ಏಳನೇ ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿ ಅಂತಂದರೆ ಅದರ ಗಡಿರೇಖೆ ಸಂಕುಚಿತವಾಗಿದ್ದರೆ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಅದು ವಿಶಾಲವಾಗಿರುತ್ತದೆ ಅಂತಕ್ಕಂಥದ್ದು. ಇದರಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ಬರೆದಿದ್ದಾದರೆ ತಮಗೆ 4 ಅಂಕಗಳನ್ನು ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ 32ನೇ ಕ್ವಶನ್, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಉತ್ತರ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳಂತಂದರೆ ಒಂದನೇದು ಕರೆನ್ಸಿ ಹಣ ಚಲಾವಣೆಯ ಪ್ರಾಧಿಕಾರ ಹೊಂದಿದೆ. ಅಂತಂದರೆ ಈ ಕರೆನ್ಸಿ ಮತ್ತು ಚಲಾವಣೆಗೆ ತರ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಇದರ ಪ್ರಾಧಿಕಾರವನ್ನು ನಡೆಸ್ಕೊಂಡು ಬರ್ತಕ್ಕಂಥದ್ದು. ಇಲ್ಲಿ ಒಂದು ಕರೆನ್ಸಿಗಳ ನೋಟುಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು ಮತ್ತು ಇವೆಲ್ಲ ಪ್ರಾಧಿಕಾರವನ್ನು ಈ RBI ಹೊಂದಿರತಕ್ಕಂಥದ್ದು. ಹಾಗೆ ಹಣದ ಪೂರೈಕೆ ನಿಯಂತ್ರಕ, ಹಣವನ್ನು ಮಾರುಕಟ್ಟೆಯಲ್ಲಿ ಹೆಚ್ಚು ಪೂರೈಕೆ ಮಾಡಬೇಕಂತನ್ನೋದು ಇದು ಏನು ಮಾಡ್ತದೆ ಅಂತಂದರೆ ಕೆಲವು ಸಾಧನಗಳ ಮುಖಾಂತರ ಇದನ್ನು ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರ ಹೊಂದಿದೆ. ಇಲ್ಲಿ ಗುಣಾತ್ಮಕ ಸಾಧನಗಳಾಗಿರ್ಬೋದು, ಪ್ರಮಾಣಾತ್ಮಕ ಸಾಧನಗಳಾಗಿರ್ಬೋದು, ಪ್ರಮಾಣಕ್ಕನುಗುಣ ಆಗಿರ್ಬೋದು, ಈ ಮತ್ತು CRR ಕ್ಯಾಶ್ ರಿಸರ್ವ್ ರೇಷಿಯೋ, SLR ಸ್ಪೆಷಲ್ ಲಿಕ್ವಿಡಿಟಿ ರೈಟ್ಸ್, ದ್ರವ್ಯತೆ ಒಲವಿನ, ಹೀಗೆ ಹಣದ ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ಒಂದು ರಿಸರ್ವ್ ಬ್ಯಾಂಕಿಂಗ್ ಅಧಿಕಾರ ಇದೆ. ಮೂರನೇದು ಸರ್ಕಾರದ ಬ್ಯಾಂಕ್ ಆಗಿರುತ್ತದೆ ಅಂತಂದರೆ ಯಾವುದೇ ಬ್ಯಾಂಕುಗಳಿಗೆ ಏನಾದರೂ ಅಂತಿಮವಾಗಿ ಹಣಕಾಸಿನ ವ್ಯವಹಾರಗಳು, ಆ ಬ್ಯಾಂಕ್ ದಿವಾಳಿಯಾದಾಗ ಬ್ಯಾಂಕಿನ ಎಲ್ಲ ನಿಯಂತ್ರಣಗಳನ್ನು ಇವತ್ತು ಈ RBI ಮಾಡೋದರಿಂದ ಇದಕ್ಕೆ ನಾವು ಸರ್ಕಾರದ ಬ್ಯಾಂಕ್ ಅಂತೂ ಕೂಡ ಕರೆಯುತ್ತೇವೆ. ನಾಲ್ಕನೇದು ವಿದೇಶಿಯ ವಿನಿಮಯ ಮೀಸಲಿನ ಅಭಿರಕ್ಷಕ. ಆ ವಿದೇಶಿಯ ವಿನಿಮಯ ಮೀಸಲುದಲ್ಲಿ ಹೆಚ್ಚು ಕಡಿಮೆ ಇದನ್ನು ಏನು ಮಾಡ್ತದೆ ಅಂತಂದರೆ ಹಣವನ್ನು ಅಭಿರಕ್ಷಕ ಅಂತಂದರೆ ರಕ್ಷಣೆ ಮಾಡ್ತಕ್ಕಂಥ ಒಂದು ಅವಕಾಶ ಕೂಡ ಒಂದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯದ 4ನೇ ಅಂಶವಾಗಿರ್ತಕ್ಕಂಥದ್ದು.
ಬ್ಯಾಂಕುಗಳ ಬ್ಯಾಂಕು. ಯಾಕಂತಂದ್ರೆ ಇದ್ರ ಬ್ಯಾಂಕುಗಳ ಬ್ಯಾಂಕನ್ನು ಯಾಕೆ ಕರಿತೇವೆ ಅಂತಂತಂದರೆ ಇದು ಬಹುತೇಕವಾಗಿ ಎಲ್ಲ ಬ್ಯಾಂಕುಗಳ ಏನಾಗಿದೆ ಅಂತಂತಂದರೆ ಇಲ್ಲೂ ಬ್ಯಾಂಕುಗಳ ಬ್ಯಾಂಕು ಅಂತಂತಾರೆ. ಈಗ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು, ಪ್ರಾದೇಶಿಕ ಬ್ಯಾಂಕ್ಗಳಾಗಿರ್ಬೋದು ಮತ್ತು ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು, ಈ ಎಲ್ಲ ಬ್ಯಾಂಕುಗಳಿಗೆ ಬ್ಯಾಂಕರಾಗಿ, ನಿರ್ದೇಶಕರಾಗಿ ಹಾಗೂ ಈ ಬ್ಯಾಂಕ್ಗಳ ಸಮಸ್ಯೆಗಳಾಗಲಿ ಇದನ್ನು ನಿರ್ವಹಣೆ ಮಾಡ್ತದೆ. ಆ ಕಾರಣಕ್ಕಾಗಿ ಬ್ಯಾಂಕುಗಳ ಬ್ಯಾಂಕು ಅಂತೂ ಕೂಡ ನಾವು ಕರೆಯುತ್ತೇವೆ. ಆರನೇದು ಅಂತಿಮ ಋಣದಾತನಂತ ಕರೀತೇವೆ. ಯಾಕೆ ಅಂತಿಮ ಋಣದಾತನಂತ ಕರೀತೇವೆ ಅಂತಂತಂದರೆ ಈ ವಾಣಿಜ್ಯ ಬ್ಯಾಂಕ್ಗಳನ್ನು RBIಯಲ್ಲಿ ಸಾಲ ತಂದಾಗ ಆ ವಾಣಿಜ್ಯ ಬ್ಯಾಂಕ್ಗಳನ್ನು ಗ್ರಾಹಕರಿಗೆ ಸಾಲವನ್ನು ಕೊಟ್ಟಾಗ ಆ ಗ್ರಾಹಕರು ತಿರುಗಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಡಲಾರದೆ ಸಂದರ್ಭದಲ್ಲಿ ಅದು ಏನಾಗ್ತದೆ ಅಂತಾರೆ, ಬ್ಯಾಂಕು ನಷ್ಟವನ್ನು ಅನುಭವಿಸ್ತದೆ. ಆ ನಷ್ಟವನ್ನು ಅನುಭವಿಸ್ತಕ್ಕಂಥ ಬ್ಯಾಂಕ್ಗಳಿಗೆ ಮತ್ತೆ ಇದೇನು ಮಾಡ್ತದೆ ಅಂತಂದರೆ ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಅಂತಿಮ ಋಣದಾತ ಅಂತ ಕರೆಯುತ್ತೇವೆ. ಇದಕ್ಕೆ ದುಡ್ಡು ಬೇಕಾದರೂ ಕೂಡ ಅದಕ್ಕೆ ನಾವು ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ರಲ್ಲಿ ಇದಕ್ಕೆ ನಾವು ಅಂತಿಮ ಋಣದಾತ ಅಂತ ಕರೆಯುತ್ತೇವೆ. ಹಾಗೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳ, ಈ ಪ್ರಶ್ನೆ ಬಹುತೇಕ ಸಲ ಬಿಡಿಸಿದ್ದು ನಾನು ಈಗ ತಮಗೆ ಹೇಳ್ತಕ್ಕಂಥದ್ದು 33ನೇ ಪ್ರಶ್ನೆ. ಇಲ್ಲಿ C = 40 + 0.8y ಮತ್ತು I ಅಂದರೆ ಇನ್ವೆಸ್ಟ್ಮೆಂಟ್ = 10. ಇದು ಒಂದು ಮುಚ್ಚಿದ ಆರ್ಥಿಕತೆ ಬಗ್ಗೆ ನೀಡಲಾಗಿರುವ ಮಾಹಿತಿಯಾಗಿದೆ. ಹೌದಾ? ಇದರಲ್ಲಿ ಎ ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕಾಚಾರ ಮಾಡಿ, ಬಿ ಐ ಅಂತಾರೆ ಇನ್ವೆಸ್ಟ್ಮೆಂಟು 20ಕ್ಕೆ ಹೆಚ್ಚಾಗುತ್ತದೆ ಎಂದು ಭಾವಿಸಿದ್ದರೆ ಹೊಸ ಸಮತೋಲನ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಈ ರೀತಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಒಂದೊಂದಕ್ಕೆ 2 ಮಾರ್ಕ್ಸು, ಅಂದರೆ ಟೋಟಲ್ ಈ ಪ್ರಶ್ನೆ 4 ಮಾರ್ಕ್ಸ್ ಪ್ರಶ್ನೆ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಈ ಒಂದು 4 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ಸಹಜವಾಗಿ ತಾವುಗಳನ್ನು ತಿಳ್ಕೊಳ್ಬೋದಾಗಿರ್ತಕ್ಕಂಥದ್ದನ್ನು ಹೋಗಿದೆ ನೋಡಿ. ಎದು ಉತ್ತರಕ್ಕೆ ಇಲ್ಲಿ ಮೇಲ್ಗಡೆ ಬರೆದಿರ್ತಕ್ಕಂಥದ್ದು C = 40 + 0.8y ಆ್ಯಂಡ್ I = 10 ಅಂತಕ್ಕಂಥದ್ದು. ಹೌದಾ? ಈ I = 10 ಅಂದಾಗ ಸ್ವಲ್ಪ ಇಲ್ಲಿ ಸಿ ಅಂತಂದರೆ ಕನ್ಸಂಪ್ಷನ್ ಅಂತ ಕರಿತೇವೆ, ಐ ಅಂತಂದರೆ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ, ಇನ್ಕಮ್ ಅಂತ ಕರಿತೇವೆ. ಇಲ್ಲಿ ಐ ಅಂತಂತಂದರೆ ಇನ್ವೆಸ್ಟ್ಮೆಂಟ್, ಹೂಡಿಕೆ ಅಂತ ಕರಿತೇವೆ. ಹೌದಾ? ಇಲ್ಲಿ ನೋಡಿ, ಇದಕ್ಕೆ ಕನ್ಸಂಪ್ಷನ್ ಅಂತ ಕರೀತಾರೆ. ಕನ್ಸಂಪ್ಷನ್, ಇನ್ಕಮ್ ಅಂತ ಕರೀತಾರೆ. ಹಾಗೆ ಇದು ಐ ಅಂತಂದರೆ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಹೌದಾ? ಇಲ್ಲಿ ನೋಡಿ, ಈ y ಈ ಕಡೆ ಬಂದಾಗ y = ಸೂತ್ರ ಇದೆ, y = C + I ಅಂತ ಇದು ಸೂತ್ರ. ಇಲ್ಲಿ y ಇಟ್ಟಿದ್ದೆವು, ಇಕ್ವಲ್ ಸಿ ಅಂತಂತಂದರೆ ಎಷ್ಟಿದೆ ಅಂತಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಸಿ ಅಂತಂದರೆ 40 + 0.8y. ಇಲ್ಲಿ 40 + 0.8 ಇದು ಇನ್ಕಮ್ ಅಂತಕ್ಕಂಥದ್ದು, ವಾಯ್ ಅಂತಕ್ಕಂಥದ್ದು ಇಲ್ಲಿ ಇಟ್ಕೊಂಡಿದ್ದೆವು. ಪ್ಲಸ್ ಅದಲ್ರಿ,
ಇಲ್ಲಿ I ಅಂತಂದರೆ ಎಷ್ಟಿದೆ 10, ಇಲ್ಲಿ 10 ಕೊಟ್ಟಿದ್ದಾನೆ I ಅಂತಂದ್ರೆ ಓಕೆ. ಈ y ಕೆಳಗಡೆ ಇದನ್ನು ಈ ಕಡೆ ಬಂದಾಗ y ಮೈನಸ್ 0.8 y ಆಗ್ತದೆ. ಇಲ್ಲಿ ಈಕ್ವಲ್ ಟು 40 ಪ್ಲಸ್ 10 ಎಷ್ಟಾಗ್ತದೆ 50 ಆಗ್ತದೆ. 0.8 y ಒಂದಲ್ಲಿ ಮೈನಸ್ ಮಾಡಿದಾಗ 0.2 y ಬರ್ತದೆ. 0.2 y ಅಂತಂತಂದರೆ ಈ 40 ಪ್ಲಸ್ 50 ಈಗ ತಾನೇ ಏನು ಬಂದೇವಲ್ಲ ಈ ಕಡೆ ಬಂದಾಗ ಈಕ್ವಲ್ ಟು 50 ಆಗ್ತದೆ. y ಈಕ್ವಲ್ ಟು 50 ಬಾರ್ 0.2 ಅಂತಂದರೆ ಈಕ್ವಲ್ ಟು 250 ಆಗುತ್ತದೆ. ಆನ್ಸರ್ ಎಷ್ಟಾಗ್ತದೆ 250 ಆಗ್ತಕ್ಕಂಥದ್ದು. ಹಾಗೆ ಬಿ ಬಿಟ್ವೀನ್ ದ I ಇನ್ವೆಸ್ಟ್ಮೆಂಟ್ 20 ಆದಾಗ y ಈಕ್ವಲ್ ಟು C ಪ್ಲಸ್ I, y ಈಕ್ವಲ್ ಟು C ಅಂತಾರೆ 40 ಪ್ಲಸ್ 0.8 ಪ್ಲಸ್ I ಅಂತಂದರೆ 20. ಹೌದಾ? ಈ y ಈ ಕಡೆ ಇದನ್ನು ಬಂದಾಗ ಏನಾಗ್ತದೆ ಪ್ಲಸ್ ಇದ್ದಿದ್ದನ್ನು ಮೈನಸ್ ಆಗ್ತದೆ. ಅದು ಮೈನಸ್ 0.8 y ಆಗ್ತದೆ ಈಕ್ವಲ್ ಟು ಈ 40 ಪ್ಲಸ್ ಇದು 20 ಏನು ಮಾಡಿದ್ದಾರೆ ಅಂತಂದರೆ ಈಗ ಕೂಡಿಸಿದ್ದಾರೆ. ಈ ಕೂಡಿಸಿದಾಗ ಅದು ಎಷ್ಟಾಗ್ತದೆ ಅಂದರೆ 60 ಆಗುತ್ತದೆ. ಅದೇ ಸೇಮ್ 0.8 y ನಾವು ಮೈನಸ್ ಮಾಡಿದೆವು ಅಂತಂದರೆ 0.2 y ಬರ್ತದೆ. ಈ 0.2 y ಈಕ್ವಲ್ ಟು 60. ಈ y ಈ ಕಡೆಯನ್ನು ತಗೊಂಡಾಗ ಇದು ಈಕ್ವಲ್ ಟು 60 ಬಾರ್ ಇದು ಏನಾಗ್ತದೆ 0.2 ಭಾಗಿಸಿದಾಗ ಈ ಕಡೆ ಬಂದಾಗ ಈಕ್ವಲ್ ಟು 300 ಆಗ್ತದೆ. ಈ ರೀತಿ ಈ ಪ್ರಶ್ನೆಯನ್ನು ಇದ್ದಿರ್ತಕ್ಕಂಥ ಇದು ಒಂದು ವಿಧಾನ. ಇದು ಕೂಡ ಇನ್ನೊಂದು ವಿಧಾನ ಇದೆ. ಇದೇನು ನೀವು ಈ ವಿಧಾನ ಬೇಕಾಗಿಲ್ಲ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂತಂದ್ರೆ ಇವೆಲ್ಲನೂ ಕೂಡ ತಮಗೆ ಹೇಳಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಇದು ಕೂಡ ನಾನು ಬಹುತೇಕ ಸಲ ಹೇಳೀನಿ, ಆದರೆ ಇದು ಒಂದು ತಮಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.